ಬಾಯಿನ ಕ್ಯಾನ್ಸರು ಬಹಳ ಕಾಮನಾಗಿ ನೋಡ್ತೀವಿ. ನಾಲಿಗೆ ಆಗಲಿ, ಚೀಕಿಗಾಗಲಿ, ಗಂಟ್ಲಿಗಾಗಲಿ ತುಂಬ ಕಾಮನಾಗಿ ನೋಡ್ತೀವಿ. ಮೆಜಾರಿಟಿ ಈ ಕಾಯಿಲೆ ಬರೋದೆಲ್ಲ ಸ್ಮೋಕ್ ಮಾಡೋದ್ರಿಂದ, ತಂಬಾಕು ಮಾಡೋದ್ರಿಂದ. ನಮ್ಮ ರಾಜ್ಯದಲ್ಲಂತೂ ತಂಬಾಕುವಿಂದ ತುಂಬ ಜಾಸ್ತಿ ಇದೆ ಇದು. ಅದು ಬಿಟ್ಟು ವಿಪರೀತ ಖಾರ ತಿನ್ನೋದ್ರಿಂದ, ಡ್ರಿಂಕ್ಸ್ ಮಾಡೋದ್ರಿಂದ ಬರುತ್ತೆ. ಸೊ ಯಾವುದೆಲ್ಲ ನಮ್ಮ ಕೈಲಿ ಅವಾಯ್ಡ್ ಮಾಡೋಕ್ಕಾಗುತ್ತೋ, ನಿಲ್ಸೋಕ್ಕಾಗುತ್ತೋ ಅದೆಲ್ಲ ನಿಲ್ಲಿಸೋಣ. ಕಾಯಿಲೆ ಬಂತು ಅಂದರೆ ಅದ್ರ ಟ್ರೀಟ್ಮೆಂಟಲ್ಲಿ ಒಂದು ಖರ್ಚು ಇದೆ, ಇನ್ನೊಂದು ತುಂಬ ಸಫರಿಂಗ್ ಇದೆ. ಸೊ ಅದನ್ನು ನಮ್ಮ ಕೈಲಿ ಡಾಕ್ಟ್ರಿಂದ ಎಷ್ಟು ನೀಟಾಗಿ ಮಾಡ್ಕೊಡೋಕ್ಕಾಗತ್ತೆ, ಎಷ್ಟು ನಿಮಗೆ ತೊಂದರೆ ಕೈನಲ್ಲಿ ಕಡಿಮೆಯಲ್ಲಿ ಮಾಡ್ಕೊಡೋಕ್ಕಾಗತ್ತೆ ಮಾಡಿಕೊಡ್ಬೋದು. ಬಟ್ ಆ ತೊಂದರೆ ಯಾತಕ್ಕೆ ಬೇಕು? ಒಂದು ಸ್ಮೋಕಿಂಗ್ ಆಗಲಿ, ತಂಬಾಕು ಆಗಲಿ, ಡ್ರಿಂಕ್ಸನ್ನು ಅವಾಯ್ಡ್ ಮಾಡೋಕ್ಕಾಯ್ತು ಅಂದರೆ, ಬಿಟ್ಬಿಡೋಕ್ಕಾಯ್ತು ಅಂದರೆ ಕ್ಯಾನ್ಸರ್ನೇ ಅವಾಯ್ಡ್ ಮಾಡ್ಬೋದು. ಅದರದ್ದು ಪ್ರಯತ್ನ ಮಾಡೋಣ. ಸೊ ಟ್ರೀಟ್ಮೆಂಟ್ ತುಂಬ ಇದೆ, ಒಳ್ಳೆ ಆಪ್ಷನ್ಸ್ ಇದೆ. ಚೆನ್ನಾಗೇ ನೀಟಾಗಿ ಮಾಡಿಕೊಟ್ಟು ಏನೂ ಕಾಣಿಸ್ದೇ ಇರೋಂಗೆ, ಜಾಸ್ತಿ ತೊಂದರೆ ಇರೋಂಗೆ ಮಾಡಿಕೊಡ್ಬೋದು. ಬಟ್ ಅದನ್ನ ಅವಾಯ್ಡ್ ಮಾಡೋಕ್ಕಾಯ್ತು, ಅದನ್ನ ನಿಲ್ಸೋಕ್ಕೆ, ಇವಾಗಿರೋ ಅಭ್ಯಾಸ ನಿಲ್ಸೋಕ್ಕಾಯ್ತು ಅಂದರೆ ಅದಕ್ಕಿಂತ ಬೆಟರ್ ಟ್ರೀಟ್ಮೆಂಟ್ ಬೇರೆ ಯಾವುದೂ ಇಲ್ಲ. ಇದ್ರ ಬಗ್ಗೆ ನಾವು ತುಂಬ ಪ್ರಯತ್ನ ಪಡೋಣ.